ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಕುಕಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಮೆಹಂದಿ ಡಿಸೈನ್ ಅಲ್ಲಿ ಅಥವಾ ಹೋಮ್ ಡೆಕೋರ್ ಐಡಿಯಾಸ್ ಗಳಲ್ಲಿ ಮತ್ತೆ ಟ್ರಾವೆಲಿಂಗ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮಿಸ್ ಮಾಡದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನ್ ವಿಡಿಯೋಗಳನ್ನ ಮಾಡ್ಕೊಳ್ಳೋದು ಈ ಟಾಪಿಕ್ ಗಳನ್ನ ಇಟ್ಕೊಂಡು. ಇವತ್ತಿನ ಟಾಪಿಕ್ ಏನಂದ್ರೆ, ನಾವು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಏನ್ ಓಪನ್ ಮಾಡಿದ್ರು ಕಾಣಿಸ್ತಾ ಇರೋದೇ ಒಂದು ಅಕ್ವೇರಿಯಂ ಪ್ಯಾರಡೈಸ್. ನಾನು ಇದ್ರ ಬಗ್ಗೆ ತುಂಬಾನೇ ಕೇಳಿದೀನಿ. ಅದೇ ತುಂಬಾ ದಿವಸದಿಂದ ಹೋಗೋಣ ಅನ್ಕೋತಾ ಇದ್ವಿ, ಹೋಗಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಾವು ಒಂದ್ ಸ್ವಲ್ಪ ದಿವಸ ಊರಿಗೆ ಹೋದ್ವಿ, ಅದಾದ್ಮೇಲೆ ಹೈದ್ರಾಬಾದ್ ಹೋದ್ವಿ, ಅದಾದ್ಮೇಲೆ ನನ್ ಮಗನ್ ಸ್ಕೂಲು ರಿಸಲ್ಟ್ ಅಂತ ಇದ್ರಲ್ಲಿ ಬಿಸಿ ಆಗೋಗ್ಬಿಟ್ಟು ಸೊ ಹೋಗಕ್ ಆಗ್ತಿರ್ಲಿಲ್ಲ. ಫೈನಲಿ ಇವತ್ ನಾವು ಅಕ್ವೇರಿಯಂ ಪ್ಯಾರಡೈಸ್ ಹೋಗ್ತಾ ಇದೀವಿ. ಅದು ಓಪನಿಂಗ್ ಟೈಮ್ ಬಂದ್ಬಿಟ್ಟು 10:30 ಬೆಳಗ್ಗೆ. ಆಲ್ರೆಡಿ ತುಂಬಾನೇ ಲೇಟ್ ಆಗಿದೆ. ಸೊ ಬೇಗ ರೆಡಿ ಆಗ್ಬಿಟ್ಟು ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಇವಾಗ ನಾವು ಅಕ್ವೇರಿಯಂ ಪ್ಯಾರಡೈಸ್ ತಲುಪುವಷ್ಟರಲ್ಲಿ ಮಧ್ಯಾಹ್ನ 12:30 ಆಗೋಗಿತ್ತು. ನೀವು ಗೂಗಲ್ ಮ್ಯಾಪಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ಅಥವಾ ಸ್ನೋ ಸಿಟಿ, ಫನ್ ವರ್ಲ್ಡ್ ಏನು ಬೇಕಾದರೂ ಲೊಕೇಶನ್ ಹಾಕ್ಕೊಂಡು ಬರ್ಬೋದು. ಎಲ್ಲ ಒಂದೇ ಕಡೆ ಒಂದೇ ಲೈನಲ್ಲಿದೆ. ಆರಾಮಾಗಿ ಇಲ್ಲಿ ಬಂದು ತಲುಪ್ಬೋದು. ನೋಡ್ಬೋದು ನೀವು ಆಚೆಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫನ್ ವರ್ಲ್ಡು ಮತ್ತು ಅಕ್ವೇರಿಯಂ ಪ್ಯಾರಡೈಸು, ಸ್ನೋ ಸಿಟಿ ಎಲ್ಲ ಒಂದೇ ಕಡೆ ಇದೆ. ಈ ಅಕ್ವೇರಿಯಂ ಪ್ಯಾರಡೈಸು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ಈವ್ನಿಂಗ್ 7 ಗಂಟೆವರೆಗೂ ಇದೆ. ಆಮೇಲೆ ಟಿಕೆಟ್ ಪ್ರೈಸು ಮೊದಲಿನ ಥರ ಇಲ್ಲ, ಇವಾಗ ಜಾಸ್ತಿ ಆಗಿದೆ. ನಾವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹೋದಾಗ ಅಲ್ಲಿ ತೋರಿಸಿದ್ದೇ ಒಂದು ಪ್ರೈಸು, ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅದು ಅಲ್ಲ, ಇವಾಗ ಚೇಂಜ್ ಆಗಿದೆ ಅಂತ. ಅದರಲ್ಲಿ ಏನೋ ಅಪ್ಡೇಟ್ ಆಗಿರಲಿಲ್ವೋ ಏನೋ ಗೊತ್ತಿಲ್ಲ. ಇನ್ನು ನಮ್ಮ ಮುಂದೆ ಇರೋರು ಅಂದರೆ ಟಿಕೆಟ್ ಕೌಂಟರಲ್ಲಿ ನಮ್ಮ ಮುಂದೆ ಇರೋರು ಸಹ ಅದೇ ಥರ ಕನ್ಫ್ಯೂಸ್ ಆಗಿದ್ರು. ನಾನು ನೋಡಿದಾಗ ಇಷ್ಟಿತ್ತು ಟಿಕೆಟ್, ಇವಾಗ ಇಷ್ಟಾಗಿದೆ ಅಂತ ಅವರು ಕನ್ಫ್ಯೂಸ್ ಆಗಿದ್ದರು, ನಾವು ಕನ್ಫ್ಯೂಸ್ ಆಗಿರ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ವೀಕ್ ಡೇಸಲ್ಲಿ ಮತ್ತು ಹಾಲಿಡೇ ಟೈಮಲ್ಲಿ ಹೋಗಲೇಬಾರ್ದು ಅನ್ನೋ ಥರ ಜನ ಅಷ್ಟೊಂದು ಜಾಸ್ತಿ ಇರ್ತಾರೆ. ಆದಷ್ಟು ಎಂಜಾಯ್ ಮಾಡಬೇಕು, ಮಕ್ಕಳಿಗೆ ತೋರಿಸ್ಬೇಕು ಅಂದರೆ ವೀಕ್ ಡೇಸಲ್ಲೇ ಹೋಗೋಕ್ಕೆ ಟ್ರೈ ಮಾಡಬೇಕು. ಬಟ್ ಆ ಥರ ಆಗಲ್ಲ, ಯಾಕಂದರೆ ಮಕ್ಕಳಿಗೆ ರಜೆ ಇರೋ ಟೈಮಲ್ಲಿ ಇನ್ನು ದೊಡ್ಡವ್ರಿಗೆ ಇರಲ್ವಲ್ಲ. ಸೊ ನಮಗೂ ಅದೇ ಥರ ಇತ್ತು. ನಾವು ಹಾಲಿಡೇ ಇದ್ದಾಗ ಹೋಗಿದ್ವಲ್ಲ, ತುಂಬ ಅಂದರೆ ತುಂಬಾ ಜನ ಇದ್ದರು. ಆದರೂ ಪರವಾಗಿಲ್ಲ, ಆರಾಮಾಗೆ ಹೋದ್ವಿ. ಆದರೆ ನಾನು ಈ ಅಕ್ವೇರಿಯಂ ಪ್ಯಾರಡೈಸಲ್ಲಿ ನೋಡಬೇಕು ಅಂತ ತುಂಬ ದಿನದಿಂದ ಕಾಯ್ಕೊಂಡಿದ್ದೆ, ಆದರೆ ಅದು ನೋಡೋಕ್ಕಾಗಲಿಲ್ಲ. ಏನಂತ ನಿಮಗೂ ಹೇಳ್ತೀನಿ, ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಆಚೆಗಡೆಯಿಂದ ಅಕ್ವೇರಿಯಂ ಪ್ಯಾರಡೈಸು ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಒಳಗಡೆ ಹೋದ ತಕ್ಷಣ ನಮಗೆ ಫಸ್ಟ್ ಕಾಣೋದೆ ಅಲ್ಲಿ ಮ್ಯಾಪು. ಆ ಮ್ಯಾಪಲ್ಲಿ ಎಲ್ಲ ನೋಡಿಕೊಂಡು ಮುಂದೆ ಹೋದರೆ ಅಲ್ಲಿದೆ ಮುಂದೆ ಟಿಕೆಟ್ ಕೌಂಟರ್ ಕಾಣಿಸುತ್ತೆ. ಆಮೇಲೆ ಆ ಟಿಕೆಟ್ ಕೌಂಟರ್ ಅಪೋಸಿಟಲ್ಲೇ ಫೋಟೋ ಶೂಟ್ಗಂತಲೇ ಡೆಡಿಕೇಟೆಡ್ ಏರಿಯಾನ ಮಾಡಿದ್ದಾರೆ. ಅದಂತೂ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಎಷ್ಟು ಬೇಕಷ್ಟು ಫೋಟೋಗಳನ್ನೆಲ್ಲ ತಗೊಂಡು ನಾವು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಟಿಕೆಟ್ ತೊಗೊಂಡು ಒಳಗಡೆ ಹೋಗುವಾಗ ಎಂಟ್ರೆನ್ಸಲ್ಲೇ ಒಂದು ಆಮೆನ ನೋಡಬಹುದು. ಎಷ್ಟು ಕ್ರಿಯೇಟಿವ್ ಆ್ಯಂಡ್ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ಈ ಆಮೆ ಅಷ್ಟೇ ಅಲ್ಲದೆ ಒಳಗಡೆ ತುಂಬಾ ಈ ಥರ ಕಪ್ಪೆ ಆಗಿರ್ಬೋದು, ಹಾವು ತುಂಬಾ ಇವೆ. ಎಂಟ್ರೆನ್ಸಲ್ಲಿ ಜಂಗಲ್ ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಎಲ್ಲಿ ಬೇಕಲ್ಲಿ ನಾವು ನಿಂತ್ಕೊಂಡು ಫೋಟೋ ತೊಗೊಂಡ್ರೆ ಎಲ್ಲನೂ ಸಹ ತುಂಬಾ ಚೆನ್ನಾಗಿ ಬರ್ತಾಯಿದ್ವು.
ಅಕ್ವೇರಿಯಂನಲ್ಲಿ ಪುಟಾಣಿ ಟ್ಯಾಂಕ್ಗಳಿಂದ ದೊಡ್ಡ ದೊಡ್ಡ ಟ್ಯಾಂಕ್ಗಳವರೆಗೂ ಡಿಫ್ರೆಂಟ್ ಆಗಿರೋ ಟ್ಯಾಂಕ್ಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ತುಂಬಾ ಯುನೀಕ್ ಆಗಿರೋ ಫಿಶಸ್ಗಳನ್ನ ನಾವಿಲ್ಲಿ ನೋಡಬಹುದು. ಬೇಸಿಗೆ ರಜೆಯಲ್ಲಿ ಮನೇಲಿ ಕೂತ್ಕೊಂಡು ತಲೆ ತಿಂತಾ ಇರೋ ಮಕ್ಕಳಿಗೆ ಆಚೆ ಕರ್ಕೊಂಡು ಬರೋಕ್ಕೊಂದು ಪ್ಲೇಸ್ ಹುಡುಕ್ತಾ ಇದ್ರೆ ತುಂಬಾ ಬೆಸ್ಟ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಅಕ್ವೇರಿಯಂ ಪ್ಯಾರಡೈಸು. ಆಮೇಲೆ ಇನ್ನೊಂದೇನೆಂದರೆ ಇಂಡಿಯಾದಲ್ಲೇ ಅತಿ ದೊಡ್ಡ ಅಕ್ವೇರಿಯಂ ಪ್ಯಾರಡೈಸ್ ಇದು. ತುಂಬಾ ದೊಡ್ಡದಾಗಿದೆ. ಹೌದು, ಇಂಡಿಯಾದಲ್ಲೇ ಅತಿ ದೊಡ್ಡ ಅಕ್ವೇರಿಯಂ ಪ್ಯಾರಡೈಸು. ಅದು ನಮ್ಮ ಬೆಂಗಳೂರಲ್ಲೇ ಆಗಿರೋದಕ್ಕೂ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲದೆ ದೊಡ್ಡವರು ಕೂಡ ತುಂಬಾ ಡಿಫ್ರೆಂಟ್ ಆಗಿರೋ ಫಿಶಸ್ಗಳನ್ನ ಮತ್ತು ಕಲರ್ಫುಲ್ ಆಗಿರೋ ಫಿಶಸ್ಗಳನ್ನ ನೋಡಿಕೊಂಡು ತುಂಬಾ ಎಂಜಾಯ್ ಮಾಡ್ಬೋದು. ಇಲ್ಲಿ ಒಳಗಡೆ ಹೋದರೆ ಆರಾಮಾಗಿ ಒಂದು 2 ರಿಂದ 3 ಗಂಟೆ ಆದರೂ ಸ್ಪೆಂಡ್ ಮಾಡ್ಬೋದು ನಾವು. ಇದು ಮೀನಿಲ್ಲದ ಇದು ಎಲ್ಲದ ಮುಟ್ಟದ ಮುಟ್ ಮುಟ್ ಈ ಅಕ್ವೇರಿಯಂನಲ್ಲಿ ಡಿಫ್ರೆಂಟ್ ಆಗಿರೋ ಫಿಶ್ ಟನಲ್ಗಳು ಮತ್ತು ಯುನೀಕ್ ಆಗಿರೋ ಫಿಶ್ಗಳನ್ನ ಅಲ್ಲದೆ ಡೆಕೋರ್ಗೋಸ್ಕರ ಡ್ರೈ ಐಟಮ್ಗಳನ್ನ ಯೂಸ್ ಮಾಡಿದ್ರು. ಇದಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನಾನು ಅದೇ ಅನ್ಕೋತಾ ಇದ್ದೆ, ನಮ್ಮ ಬೆಂಗಳೂರು ಅಕ್ವೇರಿಯಂ ಹೋದಾಗಲೂ ಅಷ್ಟೇ ಇರೋದನ್ನೆಲ್ಲ ಯಾರು ಪ್ಲ್ಯಾನ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ. ಇನ್ನು ಇದು ಅದಕ್ಕಿಂತ ಸೂಪರ್ ಆಗಿದೆ. ಯಾವ್ದ್ಯಾವ್ದು ಎಲ್ಲೆಲ್ಲಿ ಇಡಬೇಕು ಆ ಥರ ಇಟ್ಬಿಟ್ಟು ಇನ್ನು ಜಾಸ್ತಿ ಓವರ್ ಆಗೋ ಮಾಡಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ.
ರೇನು ಆಮೇಲೆ ಈ ಅಕ್ವೇರಿಯಂನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಆ್ಯಂಡ್ ದೊಡ್ಡದಾಗಿರೋ ಅಂಡರ್ ವಾಟರ್ ಫಾಲ್ಸ್ ಕೂಡ ಇದೆ. ತುಂಬಾ ಬ್ಯೂಟಿಫುಲ್ ಆಗಿತ್ತು ಇದಂತೂ.
ಇನ್ನು ಆವಾಗಲೇ ಒಳಗಡೆ ಮೇಲೆ ನೋಡಿದ್ವಲ್ಲ ಇಂಡೋರ್ ವಾಟರ್ ಫಾಲ್ಸು, ಅದ್ರ ಹತ್ತದಿಂದ ಅಂದರೆ ಕೆಳಗಡೆ ವ್ಯೂವಿಂಗ್ ನೀವು ನೋಡ್ಬೋದು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ನೀರು ಬೀಳೋ ಥರ, ಆಮೇಲೆ ಕೆಳಗಡೆ ಎಲ್ಲ ಫಿಶಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಹಾಲಿಡೇ ಇರೋದಕ್ಕೂ ಮತ್ತು ಇಲ್ಲಿ ತುಂಬ ಚೆನ್ನಾಗಿರೋದಕ್ಕೂ. ಇಲ್ಲಿ ಫೋಟೋ ವ್ಯೂ ಅಂತೂ ತುಂಬಾ ಸೂಪರ್ ಆಗಿತ್ತು, ಆದರೆ ಜನ ಜಾಸ್ತಿ ಇತ್ತು ಅಂತ ಒಂದು ಫೋಟೋಸು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಇಲ್ಲಿ. ಆಮೇಲೆ ನೀವು ಮೇಲ್ಗಡೆನೂ ನೋಡ್ಬೋದು ಎಷ್ಟು ಚೆನ್ನಾಗಿ ಫಿಶಸ್ಗಳು ಓಡಾಡ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದೆಲ್ಲ ಯಾರು ಪ್ಲ್ಯಾನ್ ಮಾಡಿದ್ರು, ಹೇಗೆ ಮೇಂಟೈನ್ ಮಾಡ್ತಾರೋ ಇದನ್ನೆಲ್ಲ, ಯಾವಾಗಲೂ ಜನ ಜಾಸ್ತಿನೇ ಇರ್ತಾರೆ ಅಂತ ತುಂಬಾ ಪ್ರಶ್ನೆಗಳು ಓಡಾಡ್ತಾ ಇತ್ತು ತಲೆಯಲ್ಲಂತೂ. ಇನ್ನು ಕೆಳಗಡೆ ವಾಟರ್ ಫಾಲ್ಸ್ ನೋಡ್ಕೊಂಡಾದ್ಮೇಲೆ ನೆಕ್ಸ್ಟು 3D ಟ್ಯಾಂಕ್ಗಳಿದ್ವು. ಆಮೇಲೆ ನಾನು ತುಂಬ ದಿವಸದಿಂದ ನೋಡಬೇಕು ಅಂತ ಇರೋ ಈ ಬ್ಯೂಟಿಫುಲ್ ಆಗಿರೋ ಆಮೇಲೆ ತುಂಬಾ ದೊಡ್ಡದಾಗಿರೋ ಟನಲ್ ಬಂದೇ ಬಿಡ್ತು. ಇದರಲ್ಲಿ ಶೋ ನಡೆಯುತ್ತೆ ಅಂತ ಹೇಳಿದ್ರು. ಹಾಗೆ ನಾನು ಕೂಡ ಸರ್ಚ್ ಮಾಡಿದ್ದೆ, ಹೌದು ಶೋ ಇತ್ತು ಅವಾಗ, ಆದರೆ ಇವಾಗ ಆ ಶೋನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದು ಯಾಕಂತ ನನಗೂ ಗೊತ್ತಾಗಲಿಲ್ಲ. ಅಲ್ಲಿ ಕೇಳಿದೆ ಶೋ ಸ್ಟಾಪ್ ಆಗಿದೆ ಅಂತಂದ್ರು. ನನಗಂತೂ ಅದು ಕೇಳಿ ತುಂಬಾ ಬೇಜಾರಾಗಿತ್ತು. ಮೇನ್ ನಾನಿಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ಬಂದಿರೋದೇ ಅದಕ್ಕೋಸ್ಕರ ಶೋ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಆದರೆ ನೋಡೋಕೆ ಆಗಲೇ ಇಲ್ಲ ಕೊನೆಗೂ. ಮುಂಚೆ ಆದರೆ ಈ ಅಕ್ವೇರಿಯಂ ಪ್ಯಾರಡೈಸ್ ಟಿಕೆಟ್ ಪ್ರೈಸು ಕೂಡ ಕಡಿಮೆ ಇತ್ತು, ಆದರೆ ಆ ಶೋ ಇತ್ತಪ್ಪ ಆವಾಗಲಿಲ್ಲ. ಆದರೆ ಇವಾಗ ಟಿಕೆಟ್ ಪ್ರೈಸು ಜಾಸ್ತಿ ಮಾಡಿದರೆ ಮತ್ತು ಶೋನು ಸ್ಟಾಪ್ ಮಾಡಿದ್ದಾರೆ. ಅದು ಯಾಕಂತ ಗೊತ್ತಾಗಲಿಲ್ಲ. ಆದರೂ ಪರವಾಗಿಲ್ಲ, ಹಾಗೆ ಒಳಗಡೆ ಬ್ಲೂ ನೀರಲ್ಲಿ ಕಲರ್ಫುಲ್ ಆಗಿರೋ ಫಿಶಸ್ನ ನೋಡಿಕೊಂಡು ನಾವಿಲ್ಲಿ ಎಂಜಾಯ್ ಮಾಡ್ಕೊಂಡ್ವಿ. ಆದರೆ ತುಂಬ ಅಂದರೆ ತುಂಬಾ ಜನ ಇದ್ದರು. ಟನಲ್ ನೋಡಿಕೊಂಡು ಆಚೆ ಬಂದಾದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಖಾಲಿ ಜಾಗ ಇತ್ತು. ಅಲ್ಲಿ ನಾವು ಐಸ್ ಕ್ರೀಮು ಜ್ಯೂಸ್ ಎಲ್ಲ ಕುಡ್ಕೊಂಡು ತಿನ್ಕೊಂಡು ಫಿಶಸ್ಗಳನ್ನ ನೋಡ್ಬೋದಿತ್ತು. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಬರೀ ಅಲ್ಲಿ ಐಸ್ ಕ್ರೀಮು ಜ್ಯೂಸು ಬಿಟ್ಟರೆ ಇನ್ನೇನೇ ಇಲ್ಲ. ಮುಂದೆ ಫ್ಯೂಚರಲ್ಲಿ ಇನ್ನು ಆಗ್ಬೋದೇನೋ ಇನ್ನು ಎಲ್ಲನೂ ಅಂತ ಅಂದ್ಕೋತೀನಿ. ಹೀಗೆ ನಾವು ಪೂರ್ತಿ ಅಕ್ವೇರಿಯಂ ಪ್ಯಾರಡೈಸ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಳ್ಳೋಕ್ಕೆ 3 hours ಬೇಕಾಯಿತು. ನೀವು ಮಿಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆಮೇಲೆ ಮಕ್ಕಳು ಅಂತ ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಇಲ್ಲಿ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು. ಟೈಮ್ ಯಾವಾಗ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಆದರೆ ಇಲ್ಲಿ ಬರೋವಾಗ
ಫುಡ್ಡು ಮತ್ತು ನೀರು ನೀವೇ ಕ್ಯಾರಿ ಮಾಡ್ಕೊಂಡು ಬರಬೇಕಾಗತ್ತೆ. ಅದು ಕೂಡ ಒಳಗಡೆ ಅಲಾವಿಲ್ಲ, ಎಲ್ಲನೂ ಆಚೆನೇ ಇಟ್ಕೋಬೇಕಾಗತ್ತೆ. ಯಾಕಂದರೆ ಒಂದ್ಸಲ ಒಳಗೆ ಹೋದರೆ ಒಳಗಡೆ ಏನೂ ಸಿಗಲ್ಲ. ಅಲ್ಲಲ್ಲಿ ಕುಡಿಯೋಕೆ ನೀರು ಮಾತ್ರ ಇಟ್ಟಿದ್ರು. ದೊಡ್ಡವ್ರು ಬೇಕಾದರೆ ನೀರು ಕುಡ್ಕೊಂಡು ಇರ್ಬೋದು, ಆದರೆ ಚಿಕ್ಕ ಮಕ್ಕಳು ಆ ಥರ ಆಗಲ್ವಲ್ಲ. ನಾವು ಅಕ್ವೇರಿಯಂ ಪ್ಯಾರಡೈಸ್ ನೋಡಿಕೊಂಡು ಆಚೆ ಬರೋಷ್ಟರಲ್ಲಿ ತುಂಬಾ ಮೋಡ ಆಗಿತ್ತು. ಸರಿ ಪರವಾಗಿಲ್ಲ ಅಂತ ಆಚೆ ಬಂದು ಊಟ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ದಾರಿ ಮಧ್ಯದಲ್ಲಿ ತುಂಬಾ ಜಾಸ್ತಿ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಮಕ್ಕಳಿದ್ದಾರೆ ಹಾಗೆ ಬರೋಕ್ಕಾಗಲ್ಲ ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಳೆ ಕಡಿಮೆ ಆದಮೇಲೆ ನಾವು ಮನೆಗೆ ಬಂದ್ವಿ. ಈ ಅಕ್ವೇರಿಯಂ ಪ್ಯಾರಡೈಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.